ಬಿಗ್ ಬಾಸ್ ಮನೆ ಒಳಗೆ ಇರುವ ಮೋಕ್ಷಿತ ಪೈ ಮಕ್ಕಳ ಕಳ್ಳಿನ ಈ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ರ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಸುದ್ದಿ ಎಂದರೆ ಮೋಕ್ಷಿತ ಪೈ ಮಕ್ಕಳ ಕಳ್ಳಿ ಎಂಬ ಸುದ್ದಿ. ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ಇನ್ನೇನು ಮುಗಿದು ಹೋಗುವ ಹಂತಕ್ಕೆ ಬಂದಿದ್ದು, ಈ ಮೂಲಕ ಟ್ರೋಫಿ ಗೆಲ್ಲುವುದು ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ಹೀಗಿದ್ದಾಗ ಮೋಕ್ಷಿತ ಪೈ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದ್ದು, ಈ ಹಿಂದೆ ಮೋಕ್ಷಿತ ಪೈ ಮಕ್ಕಳ ಕಳ್ಳಿ ಆಗಿದ್ರು ಎಂಬ ಆರೋಪ ಕೇಳಿ ಬರ್ತಾ ಇದೆ. ಅಂದ್ರೆ ಒಂದು ಮಗುವನ್ನ ಅರ್ಥಾತ್ ಅಪಹರಣ ಮಾಡಿಸಿದ್ದ ಆರೋಪ ಮೋಕ್ಷಿತ ಪೈ ಅಲಿಯಾಸ್ ಐಶ್ವರ್ಯ ಪೈ ಅವರ ವಿರುದ್ಧ ಕೇಳಿ ಬಂದಿತ್ತು. ಮೋಕ್ಷಿತ ಪೈ ಮಕ್ಕಳ ಕಳ್ಳಿ ಆಗಿದ್ರು ಎಂಬ ಆರೋಪ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಅದರಲ್ಲೂ ಹಣದ ಆಸೆಗೆ ಮೋಕ್ಷಿತ ಪೈ ಅಲಿಯಾಸ್ ಐಶ್ವರ್ಯ ಪೈ ಇಂತಹ ಕೃತ್ಯ ಎಸಗಿ ಪೊಲೀಸರ ಅತಿಥಿಯಾಗಿದ್ರು ಅನ್ನೋ ಸುದ್ದಿ ಎಲ್ಲೆಲ್ಲೂ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇದೇ ಆರೋಪ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆಗೆ ಕಾರಣವಾಗಿದೆ. ಇಷ್ಟೆಲ್ಲದರ ನಡುವೆ ಕೂಡ ಮಕ್ಕಳ ಕಳ್ಳಿ ಮೋಕ್ಷಿತ ಪೈ ಬಿಗ್ ಬಾಸ್ ಮನೆಯಿಂದಲೇ ಹೊರಗೆ. ಬಿಕಾಂ ಪದವಿ ಪಡೆದಿರುವ ಮೋಕ್ಷಿತ ಪೈ ಈ ಹಿಂದೆ ಐಶ್ವರ್ಯ ಪೈ ಅಂತ ಹೆಸರು ಇಟ್ಕೊಂಡಿದ್ರು. ಹೇಗಿದ್ದಾಗಲೇ 2014ರಲ್ಲಿ ದೊಡ್ಡ ಎಡವಟ್ಟೊಂದು ನಡೆದು ಹೋಗಿತ್ತು. ಅದು ಏನಪ್ಪಾ ಅಂದ್ರೆ, ಮೋಕ್ಷಿತ ಪೈ ಅಲಿಯಾಸ್ ಐಶ್ವರ್ಯ ಪೈ ತನ್ನ ಗೆಳೆಯನ ಜೊತೆಗೆ ಸೇರಿ 2014ರಲ್ಲಿ ಒಂದು ಮಗುವನ್ನ ಅಪಹರಣ ಮಾಡಿದ್ದ ಆರೋಪ ಕೇಳಿ ಬಂದಿತ್ತು. ಇದೀಗ ಈ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದು ಮಕ್ಕಳ ಕಳ್ಳಿ ಮೋಕ್ಷಿತ ಪೈ ಬಿಗ್ ಬಾಸ್ ಮನೆಯಿಂದಲೇ ಹೊರಗೆ ಹೋಗಲಿ, ಈ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಕ್ರಮ ಕೈಗೊಳ್ಳಲಿ ಎಂದು ಆಗ್ರಹಿಸಿದ್ದಾರೆ ಸೋಷಿಯಲ್ ಮೀಡಿಯಾ ಮಂದಿ ಹಾಗೂ ಬಿಗ್ ಬಾಸ್ ವೀಕ್ಷಕರು. ಮತ್ತೊಂದು ಕಡೆ ಮಕ್ಕಳ ಕಳ್ಳಿ ಮೋಕ್ಷಿತ ಪೈ ಅಂತ ಆರೋಪ ಮಾಡುತ್ತಾ ಟ್ರೋಲ್ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ.